ಹೇಳಿ, ಎಲ್ಲಿಂದ ಬಂದಿದ್ದೀರಾ? ನಾನು ಸಿಡ್ನಿ ಆಸ್ಟ್ರೇಲಿಯಾದಿಂದ ಬಂದಿದ್ದೆ. ಮೂಲತಃ ನಾನು ಕರ್ನಾಟಕದವಳೆ. ಹಾಂ. ಈಗ ನಿಮ್ಗೆ ಓಟ್ ಹಾಕಿ ಏನು ಅನಿಸ್ತು? ಓಟ್ ಎಲ್ಲರಿಗೂ ಒಂದು ಹೇಳೋದೇನಪ್ಪ ಅಂದರೆ, ಎಲ್ಲರೂ ದಯಮಾಡಿ ಓಟ್ ಹಾಕಿ ನಿಮ್ಮ ಸಮರ್ಥ ನಾಯಕನ ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಸಮರ್ಥ ನಾಯಕ ಇದ್ದರೆ ದೇಶಕ್ಕೂ ಒಳ್ಳೆಯದು, ನಮಗೂ ಒಳ್ಳೆಯದು, ಜನಗಳಿಗೆ ಒಳ್ಳೆಯದು. ಸೊ ನನಗೆ ತುಂಬ ಬೇಜಾರಂದರೆ, ಯಾವಾಗಲೂ ಪ್ರತಿ 5 ವರ್ಷಕ್ಕೆ ಒಂದ್ಸರಿ ನಾನು ಓಟ್ ಹಾಕಕ್ಕೆ ಬರ್ತೀನಿ. ಸೊ ವೋಟಿಂಗ್ ರೇಟು ತುಂಬ ಕಡಿಮೆ ಇದೆ ಇಂಡಿಯಾದಲ್ಲಿ, ಅದರಲ್ಲೂ ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಿ. ಸೊ 48-50% ಓಟ್ ಆಗ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ಓಟ್ ಹಾಕಿ ನಿಮ್ಮ ಸಮರ್ಥ ನಾಯಕನ ನೀವು ಆಯ್ಕೆ ಮಾಡಿ ಅಂತ ನಾನೆಲ್ಲ. ಅಲ್ಲ ಮೇಡಮ್, ನೀವು ಆಸ್ಟ್ರೇಲಿಯಾದಿಂದ ಬಂದಿದ್ದೀರಾ, ಇಲ್ಲಿರ್ತಕ್ಕಂಥ ಓಟ್ ಹಾಕಕ್ಕೆ ಹಿಂಜರಿತಿದ್ದಾರೆ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಸೊ ಅದಕ್ಕೆ ಹೇಳ್ತಾ ಇರೋದು, ಪ್ಲೀಸ್ ದಯಮಾಡಿ ಎಲ್ಲರೂ ತಮ್ಮ ಓಟನ್ನು ದಯಮಾಡಿ ಆಚೆ ಬಂದು ಓಟ್ ಹಾಕಿ ಸಮರ್ಥ ನಾಯಕನ ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ಒಂದು ಓಟಿಂದ ಒಳ್ಳೆ ಭವಿಷ್ಯದ ನಾಯಕ ನಮಗೆ ಸಿಗ್ತಾರೆ. ಸೊ ದಯಮಾಡಿ ಓಟ್ ಹಾಕಿ ಅಂತ ನಾನು ಹೇಳ್ಬೋದು. ನಾವೆಲ್ಲ ನೋಡಿ ಅಷ್ಟೊಂದೆಲ್ಲ ಖರ್ಚು ಮಾಡಿ, ಅಷ್ಟೊಂದು ಟೈಮ್ ಎಲ್ಲ ಕೊಟ್ಟು ಓಟ್ ಹಾಕಕ್ಕೆ ಬರ್ತೀವಿ. 1 ತಿಂಗಳು ನಮ್ಮದು ಸ್ಯಾಲ್ರಿ ಎಲ್ಲ ಕಟ್ ಆಗುತ್ತೆ. ಬೇರೆ ದೇಶದಲ್ಲೂ ಅಷ್ಟೇ, ನೀವು ಕೆಲವೊಂದು ದೇಶದಲ್ಲಿ ಓಟ್ ಹಾಕಿಲ್ಲ ಅಂದರೆ ಅವರಿಗೆ ಫೈನ್ಸ್ ಅದು ಎಲ್ಲ ಇರುತ್ತೆ. ನನ್ನೊಂದು ಪ್ರಾರ್ಥನೆ ಇಲ್ಲಿನ ಸರ್ಕಾರದವರು, ಯಾರು ಓಟ್ ಹಾಕಲ್ಲ ಅವ್ರಿಗೆ ಇನ್ಕ್ರಿಮೆಂಟು ಅಥವಾ ಏನಾದರೂ ಪನಿಷ್ಮೆಂಟು ದಯಮಾಡಿ ಕೊಡಿ ಅಂತ ನನ್ನ ವಿನಂತಿ. ತಮ್ಮ ಹೆಸರು? ನನ್ನ ಹೆಸರು ಭಾವನಾ ಶಿವಾನಂದ.